ಆನೇಕಲ್ ತಾಲೂಕಿನ ಇಗ್ಗಲೂರು ಗ್ರಾಮದಲ್ಲಿರುವ ನ್ಯಾಷನಲ್ ಪಬ್ಲಿಕ್ ಶಾಲೆಯು ಶಿಕ್ಷಣದ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲೂ ಸತತ ಸಾಧನೆ ಮಾಡುತ್ತಿದ್ದು, ಇತ್ತೀಚೆಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಶಾಲಾ ಆವರಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳ ಜಯಬೇರಿ ಜೂನ್ 25ರಂದು ಐಸಿಎಸ್ಇ ಶಾಲೆ ಆಯೋಜಿಸಿದ್ದ ಫಾದರ್ ಹೆಸ್ ಲಿಟರರಿ ಇವೆಂಟ್ನಲ್ಲಿ ಶಾಲೆಯ ವಿದ್ಯಾರ್ಥಿಗಳಾದ ಗುರು, ಪ್ರೀತಮ್ ಮತ್ತು ಲಥಿಕ್ ಅವರು ಚರ್ಚಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜುಲೈ 9ರಂದು ಶ್ರೀರಾಮ ವಿದ್ಯಾಲಯ ನಡೆಸಿದ ಅಂತರ್ ಶಾಲಾ ಸ್ಪರ್ಧೆಯಲ್ಲಿ ಸೃಜನ್ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿದ್ದಾರೆ. ಇನ್ನು ಕ್ರೀಡೆಯಲ್ಲಿ ಜೂನ್ 29 ಮತ್ತು 30ರಂದು ಕಾರ್ಮೆಲ್ ಕಾನ್ವೆಂಟ್ ಆಯೋಜಿಸಿದ್ದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಅಂಡರ್ 14 ಬಾಲಕರ ವಿಭಾಗದಲ್ಲಿ ಪ್ರಥಮ, ಅಂಡರ್ 17 ಬಾಲಕರ ವಿಭಾಗದಲ್ಲಿ ದ್ವಿತೀಯ ಮತ್ತು ಅಂಡರ್ 14 ಬಾಲಕಿಯರ ವಿಭಾಗದಲ್ಲಿ ತೃತೀಯ ಬಹುಮಾನಗಳನ್ನು ವಿದ್ಯಾರ್ಥಿಗಳು ಬಾಚಿಕೊಂಡಿದ್ದಾರೆ. ಜುಲೈ 10 ಮತ್ತು 11ರಂದು ಸೇಂಟ್ ಡೊಮಿನಿಕ್ ಶಾಲೆ ಆಯೋಜಿಸಿದ್ದ ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಅಂಡರ್ 14 ಬಾಲಕರು ಸೆಕೆಂಡ್ ರನ್ನರ್ ಅಪ್ ಮತ್ತು ಅಂಡರ್ 17 ಬಾಲಕರು ಫಸ್ಟ್ ರನ್ನರ್ ಅಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಗೋಪಾಲ್ ರವರು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಕೆ ಹೆಚ್ಚಾಗುತ್ತಿದೆ. ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿದರೆ ದೇಹ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ತಿಳಿಸಿದರು. ಹಾಗೆಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಸಹ ಸತತ 12 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಕಾಯ್ದುಕೊಂಡು ಬಂದಿರುವ ಶಾಲೆಯು 2025-26ನೇ ಸಾಲಿನ ಐಸಿಎಸ್ಸಿ ಬೋರ್ಡ್ ಪರೀಕ್ಷೆಯಲ್ಲೂ 100ಕ್ಕೆ 100 ಫಲಿತಾಂಶ ದಾಖಲಿಸಿದೆ. ವಿದ್ಯಾರ್ಥಿಗಳಾದ ಲಾಸ್ಯಶ್ರೀ 98%, ಹರಿಣಿ 97.4% ಮತ್ತು ಸೂರ್ಯ ಮಥನ್ 96% ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಶಾಲೆಯ ಪ್ರಾಂಶುಪಾಲರಾದ ವೀಣಾ ಡಿಸೋಜಾ ಅವರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿಯಾಗಿದ್ದಾರೆ. ಸಮಾರಂಭದಲ್ಲಿ ಮಾತನಾಡಿದ ಶಾಲಾ ಕಾರ್ಯದರ್ಶಿ ಪಳ್ಳಳ್ಳಪ್ಪ ಯಾದವ್ ಅವರು, ಶಿಕ್ಷಕಿಯರು ಕಳೆದ 15 ವರ್ಷಗಳಿಂದ ಶ್ರಮವಹಿಸಿ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಕಾರಣರಾಗಿದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನು ಶಿಸ್ತಿನಿಂದ ಶಾಲೆಗೆ ಕಳುಹಿಸುತ್ತಿರುವುದು ಉತ್ತಮ ಫಲಿತಾಂಶಕ್ಕೆ ಸಹಕಾರಿಯಾಗಿದೆ. ಹಾಗೆಯೇ ದೈಹಿಕ ಶಿಕ್ಷಕರಿಂದ ನಮ್ಮ ವಿದ್ಯಾರ್ಥಿಗಳು ಎಲ್ಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಗೌರವ ತಂದುಕೊಟ್ಟಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. I am Harshavardhan, the student of National Public School. I am the team captain of Kho under 17 boys. Today I am here to express sincere gratitude to our management sir, principal ma'am and all teachers and PT coaches and everyone for this constant support which made a victory. And I will thank the God and all the people who helped in this to make our school a victory in Kho zone level competition. So I thank everyone for this opportunity and success to our school. Thank you. Good morning to everyone. I am Manya as a team captain of under 17 Kho girls and the student of National Public School. First of all, we have to say I am proud to be as a student of National Public School. As everyone know, we went for zonal level Kho tournament. First, I would thank our management sir, principal ma'am, and every class teachers and staff who gave support and made us to stand here and speak front of you. And especially should thank our teammates for their teamwork and discipline dedication to play in their zonal level Kho tournament. We are very honored and every teachers are very support. Thank you so much. We are very proud to be as a student of National Public School, and every teachers are also very supportive, and we are very happy to be a student of them. Thank you. Everyone, today is an auspicious day. I would like to also thank God first of all for giving us this 20 years. We began our school in the year 2007, and this year it is 20 years of the institute. First, I would like to also congratulate our topper of the year in those who have written their board examination in the year 2026.
The topper is last year Sri with 98%. All the students have got 100% result, all with distinctions and first class. I would also like to appreciate our students who have participated in the cultural competitions like debate competition and essay writing competition, and have got second place in debate competition and third place in the essay writing competition in inter-school level. And also I would like to thank our students who have participated in the sports competitions, ICSE zonal level sports competition, Kho-Kho, as well as volleyball competition. In the Kho-Kho, we have got under 14 champions, and under 17 we have got the first runner-up and the second runner-up under 14. So I congratulate all my students for doing so well. I also would like to give a special appreciation to our coach, Mr. Wilson sir, who has really worked behind this. Without his support, our students would not have done so well. I also thank our management sir, Mr. Pallalappa Yadav, for giving us the opportunity to move ahead, and for any time when we ask him that we need to participate, he always encourages us and asks us to move ahead. So all his encouragement and support has made us to reach this level. I also thank all my teachers of the school who have been a backbone to every event that we do. They give their classes and they say, okay, let our students go for sports, let them do well in sports. So I thank all my staff who are always there with us. I also thank the coordinators of our institution who have been always there on their foot. For any time when we ask them that we need students, they are there ready to give their support and encouragement. I thank each and everyone today. Thank you. ಹೆಸರು ಬಾನಲೇಖ ಅಂತ. ನಾನು ಇಲ್ಲಿ ಸುಮಾರು 15 ವರ್ಷಗಳಿಂದ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2007ರಲ್ಲಿ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆಗೆ ಇಂದು 20ರ ಸಂಭ್ರಮ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ 20ರ ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಶಾಲಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಪಳ್ಯಾಳಪ್ಪ ಯಾದವ್ರನ್ನ ನಾನು ಸದಾ ಸ್ಮರಿಸ್ಕೊಳ್ತಾ ಇದ್ದೀನಿ. ಅವರ ಒಂದು ಕ್ರೀಡಾ ಸ್ಫೂರ್ತಿಯಾಗಿರ್ಬೋದು, ಅವರ ಕಾರ್ಯ ವೈಖರಿ ಆಗಿರ್ಬೋದು, ಎಲ್ಲವೂ ಕೂಡ ಪ್ರತಿಯೊಬ್ಬ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಒಂದು ಮಾರ್ಗದರ್ಶಿ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಇಲ್ಲಿ ವರ್ಕ್ ಮಾಡುವಂಥ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಹೋಮ್ಲಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿಕೊಟ್ಟಂಥ ಒಂದು ಕೀರ್ತಿ ನಮ್ಮ ಶಾಲಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಪಳ್ಯಾಳಪ್ಪ ಯಾದವ್ ಅವರಿಗೆ ಸಲ್ಲಿಸ್ತದೆ. ಅವರು ಯಾವುದೇ ಅಂದರೆ ಮಕ್ಕಳಾಗಿರ್ಬೋದು, ವಿದ್ಯಾರ್ಥಿಗಳು ಯಾರೇ ಟೀಚರ್ಸ್ ಯಾರೇ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಸಮಾನತೆಯನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇದಕ್ಕಿಂತಲೂ ಹೆಚ್ಚು ನಾನು ಇನ್ನೂ ಜಾಸ್ತಿ ನೆನಪಿಸ್ಕೊಳ್ಬೇಕು ಏನಂತೇಳಿದರೆ, ನಮ್ಮ ಶಾಲಾ ಪ್ರಾಂಶುಪಾಲರಂಥ ಶ್ರೀ ಮಿಸ್ ವೀಣಾ ಮಾಂಟಿ ಡಿಸೋಜ 2007ರಿಂದ ಪ್ರಾರಂಭವಾದ ಶಿಕ್ಷಣ ಸಂಸ್ಥೆಗೆ ಇವತ್ತು 2026ರವರೆಗೆ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳಿದ್ರು ಇದೊಂದು ಸುಲಭದ ಮಾತಲ್ಲ. ನಮ್ಮ ಅಕ್ಕಪಕ್ಕದ ಶಾಲೆಯನ್ನು ನೋಡಿಕೊಂಡಾಗ ಎಷ್ಟೋ ಪ್ರಾಂಶುಪಾಲರು ಬಂದು ಹೋಗಿದ್ದಾರೆ, ಆದರೆ ಇವರು ಇಲ್ಲೇ ಒಂದು ಬುನಾದಿಯನ್ನು ಹಾಕಿದ್ದಾರೆ. ಅದಕ್ಕೆ ಅವರ ಒಂದು ಎಲ್ಲ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ಶಿಕ್ಷಕರಿಗೆ ಆಗಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಮೋಟಿವೇಟ್ ಮಾಡುವಂತಹ ಒಂದು ಕಾರ್ಯವೈಖರಿ ನಮ್ಮ ಪ್ರಾಂಶುಪಾಲರು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಎಲ್ಲ ಹಂತದಲ್ಲೂ ಕೂಡ ಈ ಕ್ರೀಡೆ ಆಗಿರ್ಬೋದು, ನಾವು ಈ ಸತತ 12 ವರ್ಷಗಳಲ್ಲಿ ಸತತ 100% ರಿಸಲ್ಟ್ ತಂದುಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಹೇಳಿದರೆ ನಮ್ಮ ಶಾಲಾ ಪ್ರಾಂಶುಪಾಲರೇ. ಅದ್ರ ಜೊತೆಗೆ ಎಲ್ಲ ಹೈಸ್ಕೂಲ್ ಟೀಚರ್ಗಳನ್ನು ನಾನು ಇಲ್ಲಿ ಸ್ಮರಿಸ್ತೇನೆ. ನೀವು ನೋಡ್ತಾ ಇರ್ಬೋದು, ಈ ಬೋರ್ಡಲ್ಲಿ 100% ರಿಸಲ್ಟ್ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಎಲ್ಲ ಹೈಸ್ಕೂಲ್ ಶಿಕ್ಷಕರು. ಬರೀ ಹೈಸ್ಕೂಲ್ ಶಿಕ್ಷಕರು ಮಾತ್ರ ಅಲ್ಲ, ನಾವು ಮಾಂಟೆಸರಿಯಿಂದ 10th ಸ್ಟ್ಯಾಂಡರ್ಡ್ಗೆ ಪಾಠ ಮಾಡುವಂಥ ಎಲ್ಲ ಶಿಕ್ಷಕರುಗಳ ಸತತ ಪ್ರಯತ್ನದಿಂದ ಇವತ್ತು ನಾವು ಇಲ್ಲಿ 100% ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕಳೆದ ವರ್ಷ 25-26ನೇ ಸಾಲಿನಲ್ಲಿ ಲಾಶಶ್ರೀ ಅಂತ ಹೇಳುವಂಥ ಹುಡುಗಿ 98% ಅಂಕಗಳನ್ನು ತಗೊಂಡು ಶಾಲೆಗೆ ಒಂದು ಹಿರಿಮೆಯನ್ನು ತಂದುಕೊಟ್ಟಿದ್ದಾರೆ. ಇದಕ್ಕಿಂತಲೂ ಹೆಚ್ಚಾಗಿ ನಾವು ಇವತ್ತು ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ಹೇಳಿದರೆ, ಕ್ರೀಡಾ ಸ್ಫೂರ್ತಿ. ಕ್ರೀಡೆ ಅಂದರೆ ಬೆವರು ಮೈದಾನದಲ್ಲಿ ಇದ್ದರೆ ಯಾವುದೋ ನಮ್ಮ ಒಂದು ಸನ್ಮಾನ ಅಂತ ಹೇಳೋದು ವೇದಿಕೆ ಮೇಲೆ ಇರ್ತದೆ ಅಂತ ಹೇಳೋದಕ್ಕೆ ಒಂದು ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಸೊ ಎಲ್ಲ ವರ್ಷ ನಮ್ಮ ಮಕ್ಕಳು ಇದು ಕ್ರೀಡಾ ಇದರ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಆದರೆ ಈ ಸಲ ನಮಗೆ 20ರ ಸಂಭ್ರಮದಲ್ಲಿ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾವುದೇ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು ಸುಮ್ಮನೆ ಬರೀ ಕೈಯಲ್ಲಿ ಬಂದಿಲ್ಲ, ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ವಿದ್ಯಾರ್ಥಿಗಳ ದೃಢ ನಿರ್ಧಾರ, ಸಾಕ್ಷಿ ಅಂತ ಏನು ಹೇಳ್ತೀವಿ, ಅದಕ್ಕೆಲ್ಲ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳ್ತೀವಿ. ಈ ಕ್ರೀಡೆಯಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ ಯಾರು ಅಂತ ಹೇಳಿದರೆ, ಇಲ್ಲಿ ನಾವು ಯಾವುದೇ
ಕಾರಣಕ್ಕೂ ಕ್ರೀಡಾ ಶಿಕ್ಷಕರುಗಳನ್ನು ಮರೆಯೋ ಹಾಗಿಲ್ಲ. ಶ್ರೀಯುತರಾದ ಮಿಸ್ಟರ್ ವಿಲ್ಸನ್ ಹಾಗೂ ಶ್ರೀಮತಿ ಜ್ಯೋತಿ ಅವರನ್ನು ನಾನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಅವರು ಈಗ ನೋಡಿ, ಈಗ 1 ತಿಂಗಳಿಂದ ಸತತ ಪ್ರಯತ್ನ. ಈಗ ಎಲ್ಲ ಶಾಲೆಗಳಲ್ಲಿ ಹೆಂಗೆ ಅಂತ ಹೇಳಿದರೆ 1 ತಿಂಗಳು 2 ತಿಂಗಳು ಅಥವಾ ವರ್ಷ ಪೂರ್ತಿ ಒಂದು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ನಾವು ಈಗ ಜೂನಿನಿಂದ ಸತತವಾಗಿ ಅವರು ಪ್ರಯತ್ನ ಪಟ್ಟು, ಅಂದರೆ ಸಾಟರ್ಡೆ ಸಂಡೇ ಯಾವುದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಎಲ್ಲದನ್ನು ಶಿಕ್ಷಕರು ಯಾವಾಗ ಕರೀತಾರೆ ಆಗ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿ, ಅಂದರೆ ಅವರು ಏನು ಮಾಡ್ತಾರೆ, ಪಾರ್ಟಿಸಿಪೇಷನ್ ಇನ್ ದ ಸೆನ್ಸ್ ನಾವು ಇಲ್ಲಿ ಏನು ಅಂತ ಹೇಳಿದರೆ ಅವರು ಪಾರ್ಟಿಸಿಪೇಟ್ ಮಾಡಿ ಅವರು ಉನ್ನತ ತರಬೇತಿ ಟ್ರೈನಿಂಗ್ಗಳನ್ನು ಅವರು ಶಿಕ್ಷಕರಿಂದ ಪಡ್ಕೊಂಡಿದ್ದಕ್ಕೆ ಇವತ್ತು ಶಿಸ್ತು, ಸಂಯಮ, ನಡವಳಿಕೆ, ಹಾರ್ಡ್ ವರ್ಕ್, ಡೆಡಿಕೇಶನ್ ನಾವು ಏನಂತ ಕರಿತೀವಿ ಅದೆಲ್ಲದಕ್ಕೂ ಕೂಡ ಒಂದು ಸಕ್ಸಸ್ ಸಿಕ್ಕಿದೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿ ಈಗ ಬರೀ ಝೋನಲ್ ಲೆವೆಲಲ್ಲಿ ಸಾಧನೆ ಮಾಡಿದ್ದಾರೆ. ಈ ಸಾಧನೆಯು ಇನ್ನೂ ರೀಜನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕೂಡ ಸಾಧನೆ ಮಾಡಿ ಒಳ್ಳೆ ಹೆಸರನ್ನು ತಂದುಕೊಟ್ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳುವಂಥ ಒಂದು ಈ ಗ್ರಾಮೀಣ ಶಾಲೆಯಲ್ಲಿ ಕಲಿತಿರುವಂಥ, ಗ್ರಾಮೀಣ ಅಂತ ಈಗ ನಾವು ಅರ್ಬನ್ಗೆ ಬಂದಿದ್ದರೂ ಕೂಡ ಹೆಚ್ಚಿನ ಮಕ್ಕಳು ಇಲ್ಲಿ ಶಾಲೆಗೆ ಬರುತ್ತಿರೋರೆಲ್ಲ ರೂರಲ್ ಏರಿಯಾದಿಂದಲೇ. ಎಲ್ಲ ರೂರಲ್ ಏರಿಯಾ ಪ್ರತಿಭೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲಿ ಅಂತೇಳಿ ನಾನು ಸದಾ ಆಶಿಸ್ತೇನೆ. ಇದಕ್ಕೆಲ್ಲಕ್ಕೂ ಸಹಕಾರ ಮಾಡಿಕೊಟ್ಟಂಥ ಶಾಲಾ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪೇರೆಂಟ್ಸನ್ನು ಮರೆಯೋ ಹಾಗಿಲ್ಲ. ಪೇರೆಂಟ್ಸ್ಗಳ ಅಂದರೆ ಪೇರೆಂಟ್ಸ್ನ ಸಹಕಾರ, ಅವರ ಒಂದು ಮಕ್ಕಳಿಗೆ ಕೊಡುವಂತಹ ಒಂದು ಏನಂತ ಹೇಳ್ತೀವಿ, ಅವರನ್ನು ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗೋದು, ಅವರಿಗೆ ಏನು ಊಟ ತಿಂಡಿ ತಿಡುಗೆ ಎಲ್ಲದಕ್ಕೂ ಕೂಡ ಸಹಕಾರ ಮಾಡಿದ್ದಾರೆ. ಅವರ ಸಹಕಾರದಿಂದ ಈ ಸಾಧನೆ ಸಾಧ್ಯ ಅಂತ ಹೇಳೋದನ್ನು ನನ್ನಲ್ಲಿ ಸ್ಮರಿಸ್ಕೊಳ್ತೀವಿ. ಒಟ್ಟಿನಲ್ಲಿ ಮೀಡಿಯಾ ಪೀಪಲಿಗೂ, ಯಾದವ್ ಸರಿಗೂ, ವೀಣಾ ಮೇಡಮ್, ಎಲ್ಲ ಶಿಕ್ಷಕರಿಗೂ, ಪ್ರತಿಯೊಬ್ಬ ಶಿಕ್ಷಕರನ್ನು ನಾನು ಇಲ್ಲಿ ನೆನಪಿಸ್ಕೊಂಡು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಪರ್ಸನ್ ನೋಡಿ ಸರ್, ಇಲ್ಲಿದೆ ನನ್ನ ಸಬ್ಜೆಕ್ಟಲ್ಲಿ ನಾವು 2021 ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಹರ್ಷ ಇಲ್ಲಿ 2021-22 ನನ್ನ ಸಬ್ಜೆಕ್ಟಲ್ಲಿ ಪ್ರತಿ ವರ್ಷ ಒಂದು ಫಸ್ಟ್ ಇಯರ್ ಒಂದು, ನೆಕ್ಸ್ಟ್ ಇಯರ್ 4 ಮತ್ತು ಪ್ರತಿ ವರ್ಷ ಒಂದೊಂದು. ಈ ಸಲ 2 ಕೆಮಿಸ್ಟ್ರಿಯಲ್ಲಿ ಸೆಂಟಮ್ ಕೊಟ್ಟಿದ್ದೇನೆ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ವರ್ಷ ಎಷ್ಟು ಜನ ಬರ್ತಾರೆ? ಈ ವರ್ಷನ ನಮ್ಮ ಸಬ್ಜೆಕ್ಟಲ್ಲಿ ನಾನು ಒಂದು 4ರಿಂದ 5 ಜನರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳು ನಿಮ್ಮ ಸಬ್ಜೆಕ್ಟಲ್ಲಿ, ಎಲ್ಲ ಸಬ್ಜೆಕ್ಟಲ್ಲಿ ನಾನು ಪ್ರತಿಕ್ರಿಯೆ ಏನು ತೋರಿಸ್ತಾರೆ ಮೇಡಮ್? ನೋಡಿ, ಇನಿಷಿಯಲ್ ಸ್ಟೇಜಲ್ಲಿ ಮಕ್ಕಳು ಏನು ಅಂತ ಹೇಳಿದರೆ ಹುಡುಗಾಟಿಕೆ. ಅವರಿಗೆ ಜೂನ್ ಜುಲೈಯಲ್ಲೆಲ್ಲ ಅಂದರೆ ಒಂದು ಸ್ವಲ್ಪ ಕಡಿಮೆ, ಹೋಗ್ತಾ ಒಂದು ಅಕ್ಟೋಬರ್ ಯಾವಾಗ ಕ್ರಾಸ್ ಆಗ್ತೀವಿ ಆಟೋಮೆಟಿಕಲಿ ಅವರಿಗೆ ಓದಿನ ಕಡೆಗೆ ಮಾತ್ರ ಗಮನ ಇರಿಸ್ತದೆ. ಹಾರ್ಡ್ ವರ್ಕ್ ಮಾಡ್ತಾರೆ. ಅಂದರೆ ಇಲ್ಲಿ ನಾವು ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 7 ಗಂಟೆವರೆಗೆ ಒಂದು ಅವರಿಗೆ ತರಬೇತಿಯನ್ನು ಕೊಡ್ತಿದ್ವಿ. ಅದು ಅವರಿಗೆ ಮುಂದಿನ ಹಂತದಲ್ಲಿ ಒಳ್ಳೆ ರಿಸಲ್ಟ್ ಪಡ್ಕೊಳ್ಳೋಕ್ಕೆ ಸಹಕಾರಿಯಾಗ್ತದೆ. ಮ್ಯಾನೇಜ್ಮೆಂಟ್ ಶಿಕ್ಷಕರಿಗೆ ಒಳ್ಳೆ ಇದು ಕೊಡ್ತಾರೆ ಮೇಡಮ್. ಸೊ ಮ್ಯಾನೇಜ್ ಅದು ನಾನು ಹೇಳಿದಲ್ಲ, ಇಲ್ಲೊಂದು ಹೋಮ್ಲಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ಆಟೋಮೆಟಿಕಲಿ ನಮಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾರೆ. ಪ್ರತಿ ಹಂತದಲ್ಲಿ ನಮಗೊಂದು ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಮ್ಯಾನೇಜ್ಮೆಂಟ್ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಸರ್. ನಮಸ್ಕಾರ. ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ನಮ್ಮ ಆನೇಕಲ್ ತಾಲೂಕಲ್ಲಿ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶಾಲೆ ನ್ಯಾಷನಲ್ ಪಬ್ಲಿಕ್ ಶಾಲೆ. ಈ ಒಂದು ಶಾಲೆ 20 ವರ್ಷಗಳಿಂದಲೂ ಪ್ರಾರಂಭ ಆಗಿ 20 ವರ್ಷಗಳಿಂದಲೂ ಸಹ ಸೆಂಟ್ರಲ್ ಸಿಲೆಬಸ್ಸಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತಾ ಬಂದಿದೆ. ಗ್ರಾಮಾಂತರ ಮಕ್ಕಳನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ. ಜೊತೆಗೆ ಮಕ್ಕಳಿಗೆ ಸಮಯವನ್ನು ಯಾವ ರೀತಿ ಅವರು ಉಪಯೋಗಿಸ್ಕೊಂತಂದರೆ ನಿಜವಾಗ್ಲೂ ಸಹ ಯಾವ ಟೈಮಲ್ಲಿ 7 ಗಂಟೆಗೆ ಬಂದರೂ ಸಹ 10th ಮಕ್ಕಳನ್ನು ಇಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ. ಮಾರ್ನಿಂಗ್ 6 ಗಂಟೆಗೆ ಬಂದರೂ ಸಹ ಇಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ. ಒಳ್ಳೆ ಡೈನಮಿಕ್ ಪ್ರಿನ್ಸಿಪಲ್ ಸರ್ ಇದ್ದಾರೆ ಮೇಡಮ್ ಅವರು ಮಕ್ಕಳನ್ನೇ ಆಗಲಿ ಅಥವಾ ಟೀಚರ್ಸನ್ನಾಗಲಿ ಅಥವಾ ಮ್ಯಾನೇಜ್ಮೆಂಟನ್ನು ಎಲ್ಲರೂ ಸಹ ಈಕ್ವಲಾಗಿ ಕಾಣ್ತಾರೆ. ವೆರಿ ಡೈನಾಮಿಕ್ ಪರ್ಸನ್ನು. ಅವ್ರು ಏನಂತಂದರೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ನಂಬರ್ 1. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಸಹ 20 ವರ್ಷಗಳಿಂದನೂ ಸಹ ಇಲ್ಲೇ ಸತತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನು ನೀಡ್ತಾರೆ. ಜೊತೆಗೆ ಪ್ರತಿ ವರ್ಷ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ. ಮಕ್ಕಳಲ್ಲಿ ಬರೀ ಪಾಠವನ್ನೇ ಗುರುಸೋದಿಲ್ಲ, ಆಟವನ್ನು ಗುರುಸ್ತಾರೆ. ಜೊತೆಗೆ ಹಿಂದುಳಿತಕ್ಕಂಥ ಮಕ್ಕಳು ಏನು ಅಕ್ಷರಾಭ್ಯಾಸ ಬರಲ್ಲ ಅವ್ರನ್ನ ತಕ್ಷಣ ಅವರನ್ನು ಕುಳ್ಳಿಸಿ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆಗಿ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ಪೇರೆಂಟ್ಸು ಸಹ ತುಂಬ ಪ್ರೋತ್ಸಾಹ ಕೊಡ್ತಾರೆ ಇಲ್ಲಿ ಗ್ರಾಮಾಂತರ ಭಾಗದಲ್ಲಿ. ಹಾಗಾಗಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಈ ವರ್ಷ ಏನಂತ ಹೇಳಿದ್ರೆ ಒಳ್ಳೆ ಪ್ರಶಸ್ತಿಗೆ ಭಾಜನರಾಗಿದೆ. ಕ್ರೀಡಾಕೂಟದಲ್ಲಿ ವಾಲಿಬಾಲು, ಖೋಖೋ ಮತ್ತು ಅಥ್ಲೆಟಿಕ್ಸಲ್ಲಿ ಎಲ್ಲನೂ ಸಹ ಉತ್ತಮ ಸ್ಥಾನಕ್ಕೆ ಬಂದಿದೆ. ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಏನು 100ರಷ್ಟು ಬರ್ತಾ ಇದೆ. ಅದೇ ರೀತಿ ಕ್ರೀಡೆಯಲ್ಲೂ ಸಹ ಉತ್ತಮವಾಗಿ ಬರಲಿ ಅಂತ ನಾನು ಮ್ಯಾನೇಜ್ಮೆಂಟು ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳ್ಕೊಂಡಿದ್ದೀನಿ. ಮಿಸ್ಟರ್ ಪಳ್ಳೆಳಪ್ಪ ಸರು ಮತ್ತು ಪ್ರಿನ್ಸಿಪಲ್ ಡಿಸೋಜ ಮೇಡಮ್ ಅವರು, ವೀಣಾ ಡಿಸೋಜ ಅವರು ಮತ್ತು ಎಲ್ಲ ಟೀಚರ್ಸು. ಅದ್ರ ಜೊತೆಗೆ ಅವ್ರು ಬರೀಬೇಕಾದ್ರೆ ಪೇರೆಂಟ್ಸು ಇನ್ ಟೈಮ್ ಕರೆಕ್ಟಾಗಿ ಕರ್ಕೊಬಂದುಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಪೇರೆಂಟ್ಸು ಅಷ್ಟೇ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತುಂಬ ಚೆನ್ನಾಗಿದೆ ಅಂತ. ನಾನು ಕೇಳ್ಪಟ್ಟಂಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಅಂತ ಅವರೇ ಪೇರೆಂಟ್ಸೇ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಹೆಸರು ಬರಬೇಕಂದ್ರೆ ಟೀಚರ್ಸೇ ಮೇನ್ ಕಾರಣ.
ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಪೇರೆಂಟ್ಸ್ ಕೊಡ್ತಕ್ಕಂಥ ಪ್ರಶಸ್ತಿನೇ ಅವರಿಗೆ ಒಳ್ಳೆಯ ಗೌರವ. ಹಾಗಾಗಿ ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಡಿಸೋಜ ಮೇಡಮು, ಆಲ್ ಸ್ಟಾಫು, ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪಿ ಟೀಚರ್ಸ್ ಬೋತು ಅವರಿಬ್ಬರಿಗೂ, ಮತ್ತು ನನ್ನ ಗೆಳೆಯ ಜೊತೆಗೆ ಒಳ್ಳೆ ಉತ್ತಮ ಎಲ್ಲ ದಾನಕ್ಕಿಂತ ಶಿಕ್ಷಣ ದಾನ ಹೆಚ್ಚು ಅಂಥದ್ರಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮೇಡಮ್ ಹೇಳಿದ್ರು ಏನಂತ ಹೇಳಿದ್ರೆ ಎಲ್ಲರನ್ನೂ ಸಮನಾಗಿ ಕಾಣ್ತಾರಂತೆ. ಅದೇ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಒಂದು ದೊಡ್ಡ ಸಾಧನೆ. ಮಕ್ಕಳಾಗಲಿ ಟೀಚರ್ಸ್ ಆಗಲಿ ಎಲ್ಲರೂ ಸಹ ಒಂದೇ ಲೆವೆಲಾಗಿ ಕಾಣ್ತಾರಲ್ಲ, ಅದು ದೊಡ್ಡ ಸಾಧನೆ. ಹಾಗಾಗಿ ಇವತ್ತು ಏನು ಮೀಡಿಯಾವ್ರು ಬಂದು ನಾನು ಅನಿರೀಕ್ಷಿತ ನನ್ನನ್ನು ಅವ್ರು ಕರೆದ್ರು, ಏನಕ್ಕೋ ಬರಬೇಕಂದ್ರೂ ಬಂದೆ. ಬಹುಮಾನ ಅಂತದ್ದು ಗೊತ್ತಿರಲಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಬಹುಮಾನಗಳನ್ನು ಈ ಶಾಲೆಗೆ ಬರಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಶಾಲೆ ಬೆಳೀಲಿ ಅಂತ ಹೇಳ್ತಾ ಆ ಮ್ಯಾನೇಜ್ಮೆಂಟ್ಗೆ, ಸ್ಟಾಫ್ಗೆ, ಎಲ್ಲ ಮಕ್ಕಳಿಗೂ ಮತ್ತು ಈಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ನನ್ನ ಪರವಾಗಿ, ಪೇರೆಂಟ್ಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಬೆಳಗಿನ ವಂದನೆಗಳು ಸಲ್ಲಿಸುತ್ತಾ, ಈ ದಿನ NPS ಶಾಲೆಯಲ್ಲಿ ಕ್ರೀಡೋತ್ಸವ ಅಂದರೂ ತಪ್ಪಾಗಲಾರದು. ಯಾಕಂದರೆ ಸತತವಾಗಿ ನಮ್ಮ ಶಾಲೆಯಲ್ಲಿ ಸುಮಾರು 12 ವರ್ಷಗಳ ಕಾಲ 100% ರಿಸಲ್ಟ್ ಕೊಟ್ಟಿದ್ವಿ. ಈ ವರ್ಷ ನಮ್ಮ ಶಾಲೆಯಲ್ಲಿ ಕ್ರೀಡೋತ್ಸವ ಮತ್ತು ಕ್ರೀಡೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಸುಮಾರು ಈ ಶಾಲೆಗೆ ನಾನು 20 ವರ್ಷಗಳಿಂದ ಎಲ್ಲ ಮಕ್ಕಳ ಕ್ರೀಡೆಯಲ್ಲಿ ಮತ್ತು ಚರ್ಚಾ ಸ್ಪರ್ಧೆಯಲ್ಲಿ ಎಲ್ಲ ಭಾಗದಲ್ಲಿಯೂ ಮಕ್ಕಳು ಈ ವರ್ಷ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗೆ ಎಲ್ಲ ಶಾಲೆಗಳಲ್ಲಿ ಸ್ಪರ್ಧೆ ಮಾಡಿ ಪ್ರಶಸ್ತಿಗಳನ್ನು ತಂದಿರ್ತಾರೆ. ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಶಾಲೆಯ, ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗೋಪಾಲ್ ಸರ್ ಅವರು ಬಂದು ನಮ್ಮ ಟೀಚರ್ಸ್ಗೂ, ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಒಂದು ಉತ್ತೇಜನ ಅಭಿನಂದನೆಗಳು ಸಲ್ಲಿಸ್ತಾರೆ. ಅವ್ರಿಗೂ ಸಹ ಈ ನನ್ನ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮೊದಲಿಗೆ ಹೇಳ್ಬೇಕಂದ್ರೆ ಶಿಕ್ಷಕರೇ ನನ್ನ ಬೆನ್ನೆಲುಬು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಶಾಲೆಗೆ ಸತತವಾಗಿ 20 ವರ್ಷಗಳ ಕಾಲ ಸತತವಾಗಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವ ವೀಣಾ ಮಾಂಟಿ ಡಿಸೋಜ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆ ಇನ್ಚಾರ್ಜ್ ಟೀಚರ್ಸ್ ಇರ್ಬೋದು, ಕಲೇಶಲ್ವಿ ಇರ್ಬೋದು, ಸೌಮ್ಯ ಮೇಡಮ್ ಇರ್ಬೋದು, ಲೋಹಿತ್ ಸಾರ್ ಇರ್ಬೋದು, ಮುರಳಿ ಸಾರ್ ಇರ್ಬೋದು, ಮತ್ತು ಉಷಾ ಮೇಡಮ್ ಇರ್ಬೋದು, ಸುಧಾ ಮೇಡಮ್ ಇರ್ಬೋದು, ಬಾನ್ಲೇಖ ಇರ್ಬೋದು, ಪ್ರತಿಯೊಬ್ಬರು ಹೇಳ್ತಾಯಿದ್ರೆ ಜಾಸ್ತಿ ಲೀಟ್ ಆಗುತ್ತೆ. ಹಾಗಾಗಿ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಮುಖ್ಯ ಕಾರಣಕರ್ತರು ಈ ಸಂಸ್ಥೆಯ ಅಧ್ಯಕ್ಷರಾದ ಪಿ ರಾಮರೆಡ್ಡಿ ಅವರು ಮತ್ತು ಅವ್ರ ಮಕ್ಕಳು ಎಲ್ಲರಿಗೂ ನನಗೆ ಉತ್ತೇಜನ ಕೊಟ್ಟಿರೋದ್ರಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕಾಯಿತು. ಅಂದರೆ ಸ್ಪೋರ್ಟ್ಸು ಅಂದರೆ ವಾಲಿಬಾಲು ಮತ್ತು ಖೋಖೋ ಚಾಂಪಿಯನ್ 14 ವರ್ಷದ ಚಾಂಪಿಯನಲ್ಲಿ ಸುಮಾರು 60-70 ಶಾಲೆಗಳು ಬಂದಿದ್ವು. 60-70 ಶಾಲೆಗಳಲ್ಲಿ ಆ ಮಕ್ಕಳು, ನಮ್ಮ ಮಕ್ಕಳು ಚಾಂಪಿಯನ್ ತೊಗೊಂಡಿದ್ದಾರೆ ಅಂದರೆ ನಿಜವಾಗೂ ಒಂದು ಸಾಧನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ಸಾಧನೆಗೆ ಮತ್ತು ನನಗೆ ಇದಕ್ಕೆಲ್ಲ ಕಾರಣಕರ್ತರಂದರೆ ನಂಬರ್ 1 ಪೋಷಕರು. ಅಂದರೆ ಆ ಪೋಷಕರು ಬಂದು ಆ ಮಕ್ಕಳ ಬೆಳಿಗ್ಗೆ ಸಂಜೆ ಮತ್ತು ಸಾಯಂಕಾಲ ಹೊತ್ತು ಬಂದು ಬಿಟ್ಟು ಆ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲ ಉತ್ತೇಜನ ಕೊಟ್ಟಿರೋದ್ರಿಂದ ಈ ಮಟ್ಟಕ್ಕೆ ನಾವು ಸಾಧನೆ ಮಾಡೋಕ್ಕೆ ಸಾಕಾಯಿತು. ಹಾಗಾಗಿ ಈ ಸಂದರ್ಭದಲ್ಲಿ ಪೋಷಕರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನು ಸರ್, ಈಗ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ರಾಜ್ಯದಲ್ಲಿ 2ನೇ ಸ್ಥಾನ ಪಡ್ಕೊಂಡು ಬರ್ತಾರೆ. ಹೇಗೆ ಸಾಧ್ಯ ಆಯಿತು ಸರ್ ಶಿಕ್ಷಣದಲ್ಲಿ? ಅದಕ್ಕೆಲ್ಲ ಕಾರಣಕರ್ತರು ಪ್ರಿನ್ಸಿಪಾಲು ಮತ್ತು ಟೀಚರ್ಸ್ ಅಂತ ಹೇಳ್ತೀನಿ ಸರ್, ಸಬ್ಜೆಕ್ಟ್ ಟೀಚರ್ಸು. ಯಾಕಂದರೆ ಅವರು ಸತತವಾಗಿ ನಮ್ಮ 12 ವರ್ಷ ಕಾಲ ಸತತವಾಗಿ ರಿಸಲ್ಟ್ ಬರೋಕ್ಕೆ ಕಾರಣ ನಾವೊಂದು ಶನಿವಾರ ಆಗಲಿ, ಭಾನುವಾರ ಆಗಲಿ, ಹಬ್ಬ ಹರಿದಿನ ಆಗಲಿ ಯಾವತ್ತೂ ಮಕ್ಕಳಿಗೆ ನಾವು ರಜೆ ಕೊಡಲ್ಲ. ಹಾಗಾಗಿ ಅವ್ರಿಗೆ ಬೇಸ್ಮೆಂಟು LKGಯಿಂದಲೇ ಏನೇನು ಮಾಡಬೇಕು ಮತ್ತು ಅಪ್ ಟು 10th ಯಾವ ಥರ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಶಾಲೆಯ ಪ್ರಾಂಶುಪಾಲರು, ಟೀಚರ್ಸ್ ಇರ್ಬೋದು, ಇನ್ಚಾರ್ಜ್ ಟೀಚರ್ಸರು ಎಲ್ಲರ ಶ್ರಮದಿಂದ 12 ವರ್ಷಗಳ ಕಾಲ ಸತತವಾಗಿ ರಿಸಲ್ಟ್ ಬಂದಿದೆ ಸರ್. ಯಾವುದೇ ಪ್ರಚಾರ ಮಾಡದೆ ಇವತ್ತು ರಾಜ್ಯದಲ್ಲೇ ನಂಬರ್ 2ನೇ ಸ್ಥಾನ ನಿಮ್ಮ ಶಾಲೆ ಪಡೆದಿದೆ ಸರ್. ಪ್ರಚಾರ ಕೂಡ ಪಡ್ಕೊಳಲ್ಲ ಇಲ್ಲಿ. ಆದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತೀರಾ, ಕಡಿಮೆ ಫೀಸ್ ತೊಗೊತೀರಾ. ಇಷ್ಟು ಕಡಿಮೆ ಫೀಸಲ್ಲಿ ಇಷ್ಟು ಶಿಕ್ಷಣ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ? ಇದೆ ಸರ್. ಯಾಕಂದರೆ ನಾನು ಒಂದು ಹಳ್ಳಿಗಾಡಿನಿಂದ ಬಂದು ಇವತ್ತು ಈ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ನಾನು ಬೇಸಿಕಲಿ ಟೀಚರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಆ ಮಕ್ಕಳು ಯಾಕಂತಂದರೆ ಪೋಷಕರು ಇಲ್ಲಿ ನಮಗೆ ನಾವೇನು ಹೇಳ್ತೀವೋ ಆ ಪೋಷಕರು ಅದನ್ನು ಮಾಡ್ತಾರೆ. ಹಾಗಾಗಿ ಆ ಶಿಕ್ಷಕರಿಗೆ ಯಾಕಂತಂದರೆ ಈಗ ಹೇಳಿದ್ವಲ್ಲ ವೀಣಾ ಮಾಂಟಿ ಡಿಸೋಜ 20 ವರ್ಷ. ಯಾಕಂದರೆ ಈ ಶಾಲೆಯಲ್ಲಿ ಯಾಕಂದರೆ ಒಂದು ವರ್ಷಕ್ಕೂ ಒಬ್ಬೊಬ್ಬರು ಚೇಂಜ್ ಆಗ್ತಿರ್ತಾರೆ. ಅಂಥದ್ರಾಗೆ ಅವರು LKG ಟೀಚರಾಗಿ ಬಂದಿದ್ರು ಸರ್. ಫಸ್ಟ್ LKG ಟೀಚರಾಗಿ ಬಂದು ಇವತ್ತು ಸತತವಾಗಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಚೆನ್ನಾಗಿ ಕೆಲಸ ಮಾಡಿರೋಂಥ ಎಲ್ಲ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರು ಎಲ್ಲರೂ ಕೈ ಜೋಡಿಸಿದ್ರಿಂದ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯ್ತು ಸರ್. ಖಾಸಗಿ ಶಾಲೆ ಅಂದರೆ ದುಡ್ಡು ಮಾಡೋದು, ದುಡ್ಡು ಹೊಡೆಯೋದು ಅಂತ ಹೇಳ್ತಾರೆ ಸರ್. ಅದೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ. ಖಂಡಿತ ಸರ್. ಯಾಕಂದರೆ ನಮ್ಮಲ್ಲಿ ಸುಮಾರು 47 ಹಳ್ಳಿಯಿಂದ ಬರ್ತಾರೆ ಸರ್.
47 ಹಳ್ಳಿಯಿಂದ ಬಂದವರು ಒಬ್ಬೊಬ್ಬರು ಒಂದು ಫ್ಯಾಕ್ಟ್ರಿ ಇರ್ಬೋದು, ಒಂದು 25-30% ಸರ್ ನಮಗೆ ಎಜುಕೇಟೆಡ್ ಸಿಗೋದು. ಇನ್ನೆಲ್ಲ ಹಳ್ಳಿಗಳಿಂದ ಬರ್ತಾರೆ. ಪ್ರತಿಯೊಬ್ಬರು ವ್ಯವಸಾಯ ಮಾಡ್ಕೊಂಡಿರ್ಬೋದು, ಹಸುಳು ಕಟ್ಕೊಂಡಿರ್ಬೋದು, ಇನ್ನೊಂದಿರ್ಬೋದು. ಎಲ್ಲರೂ ಸಮ್ ಟೈಮ್ ಡೈರಿಗಳೇ ನೋಡೋಕ್ಕಾಗಲ್ಲ. ಆದರೆ ಅಂಥ ಮಕ್ಕಳಿಗೆ ನಾವು 4 ಗಂಟೆಯಿಂದ 5 ಗಂಟೆ ತಗೊಂಡ ರೆಮಿಡಿಯಲ್ ಕ್ಲಾಸ್ ಅಂತ ಮಾಡ್ತೀವಿ ಸರ್. ಯಾರು ಡಲ್ ಇರ್ತಾರೆ, ಯಾವ ಮಕ್ಕಳು ಡಲ್ ಇರ್ತಾರೆ ಆ ಮಕ್ಕಳಿಗೆ ರೆಮಿಡಿಯಲ್ ಕ್ಲಾಸ್ ಅಂತ ಮಾಡ್ತಾರೆ. ಇದನ್ನೆಲ್ಲ ಇನ್ಚಾರ್ಜು ಹೋಗುಗಳು ಅವರೆಲ್ಲ ನೋಡ್ಕೊಳ್ತಿರ್ತಾರೆ. ಹಾಗಾಗಿ ನಮಗೆ ಈ ಒಂದು ಭಾಗದಲ್ಲಿ ಈ ರಿಸಲ್ಟು ನಾವು ಬೆಳೆಯೋಕ್ಕೆ ಮತ್ತು ಎಲ್ಲ ಸಹಕಾರ ಆಗಿರೋದ್ರಿಂದ ನಾವು ಈ ಮಟ್ಟಕ್ಕಿದ್ದೀವಿ ಸರ್. ಅಂಕ ಬಂದರೆ ಸಾಕು ಅಂತ ಯೋಚನೆ ಮಾಡಿ ಈ ಕಾಲದ ಘಟ್ಟದಲ್ಲಿ ಕ್ರೀಡೆಗೂ ಹೆಚ್ಚು ಉತ್ತೇಜನ ಕೊಡೋದಕ್ಕೆ ಉದ್ದೇಶ ಆದರೂ ಏನು ಅಂತ ಸರ್? ಅದು ಕ್ರೀಡೆಗೆ ಉತ್ತೇಜನ ಕೊಡೋದಂದರೆ ಬೇಸಿಕಲಿ ನಾನು ಒಬ್ಬ ಟೀಚರ್ ಸರ್. ನಾನು ಟೀಚರ್ ಆಗಿರೋದ್ರಿಂದ ಕ್ರೀಡೆಯಲ್ಲಿ ಯಾಕಂದರೆ ಶಿಸ್ತು, ಸಂಭ್ರಮ, ಒಂದು ಶ್ರಮ ಇದ್ದರೆ ಮಾತ್ರ ಏನಾದರೂ ಒಬ್ಬ ಮನುಷ್ಯ, ಒಂದು ಮಗು ಚೆನ್ನಾಗಿ ಓದಬೇಕಂದ್ರೆ ಕ್ರೀಡೆಗೂ ಇರಬೇಕು ಮತ್ತು ಓದಿನಲ್ಲಿ ಇರಬೇಕು ಸರ್. ಯಾಕಂದರೆ ಬರೀ ಓದಿನಲ್ಲಿ ಅಂದರೆ 4 ಗೋಡೆ ಮಧ್ಯ ಪಾಠ ಮಾಡ್ಬೋದು, ಪ್ರವಚನಗಳು ಮಾಡ್ಬೋದು. ಮತ್ತು ಕ್ರೀಡೆ ಅಂತಂದರೆ ಅಗ್ರೆಸಿವ್ ಆಗಿ ಆಟ ಆಡಬೇಕು. ಯಾಕಂದರೆ ಹೊರಗಡೆ ಆಡೋದು ಬೇರೆ, ಒಳಗಡೆ ಓದೋದು ಬೇರೆ. ಹಾಗಾಗಿ ಇದಕ್ಕೆಲ್ಲನೂ ಈ ಟೀಚರ್ಸು ನಮ್ಮ ಶಾಲೆ ಈ ಕ್ರೀಡೆಗೆ, ಯಾಕಂದರೆ ಈ ವರ್ಷ 2 ವರ್ಷದ ಹಿಂದೆ ವಿಲ್ಸನ್ ಅಂತ ಇದ್ರು ಸರ್, ಮತ್ತೆ ಅವರು ನಮ್ಮ ಶಾಲೆಗೆ ಬಂದರು ಸರ್ ಈಗ. ಹಾಗಾಗಿ ನಮ್ಮ ಶಾಲೆಗೆ ಬಂದಿರೋದ್ರಿಂದ ಅವರು ತುಂಬ, ಯಾಕಂದರೆ 1.5 ತಿಂಗಳ ನೋಡ್ತಿದ್ದೀನಿ, 6 ಗಂಟೆಯಿಂದ ಸತತವಾಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಪ್ರತಿಯೊಬ್ಬ ಮಗು ಯಾವ ಥರ ಯಾವ ಮಟ್ಟಕ್ಕೆ ಆಡ್ತೈತೆ, ಏನು ಮಾಡ್ತೈತೆ ಮಗು, ಯಾವ ಲೆವೆಲ್ಗಿದೆ ಅಂತ ಬಿಟ್ಟು ಅವ್ರನ್ನ ಮಕ್ಕಳೆಲ್ಲ ಪ್ರತಿಯೊಂದು ABC ಹಂಗೆ ವಿಂಗಡಣೆ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಅವರು ಒಂದು ಉತ್ತೇಜನ ಕೊಟ್ಟಿರೋದ್ರಿಂದ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. ಮತ್ತು ಅವರಿಗೆ ವಿಲ್ಸನ್ ಅಂತ ಇದ್ದಾರೆ ಸರ್, ಟೀಚರ್ಸು. ಅವರು ತುಂಬ ಹಾರ್ಡ್ ವರ್ಕು. ಮತ್ತು ಜ್ಯೋತಿ ಮೇಡಮ್ ಅಂತಿದ್ದಾರೆ. ಈ ವರ್ಷ ನಾವು ಒಂದು ಟೀಚರ್ಸ್ ಇಬ್ಬರು ತೊಗೊಂಡಿದ್ದೀವಿ ಸರ್, ಅಂದರೆ ಒಂದು ಲೇಡೀಸು ಮತ್ತು ಒಂದು ಜೆಂಟ್ಸು. ಹಾಗಾಗಿ ತುಂಬ ಈ ಸರಿ ಅದಕ್ಕೆ ಈ ಕ್ರೀಡೋತ್ಸವ ಅಂತಂದ್ರೂ ಅದಕ್ಕೆ ಈ ವರ್ಷ ಚೆನ್ನಾಗೇ ರಿಸಲ್ಟ್ ಸಿಕ್ಕಿದೆ ಸರ್ ನಮಗೆ. ಸರ್, ನಿಮ್ಮ ಸ್ಟಾಫ್ ಹೇಳ್ತಾ ಇದೆ ಸರ್, ಡಿಸೋಜ ಮೇಡಮು ಮತ್ತು ತಾವು ಇಲ್ಲಿರೋ ಸ್ಟಾಫನ್ನ ಮನೆ ಮಕ್ಕಳ ಥರ ನೋಡ್ಕೊತಾರೆ, ಕುಟುಂಬದ ರೀತಿಯಲ್ಲಿ ನೋಡ್ಕೊತಾರೆ ಅಂತ. ಖಂಡಿತ ಸರ್. ಯಾಕಂದರೆ ಈಗ ನಾವು ಟೀಚರ್ಸ್ ಇವತ್ತೇನಾದರೂ ಈ ಕಾಲಘಟ್ಟದಲ್ಲಿ ಟೀಚರ್ಸೇ ಸಿಗ್ತಿಲ್ಲ ಸರ್. ಯಾಕಂದರೆ ಇವಾಗ ಫ್ಯಾಕ್ಟ್ರಿಗೆ ಹೋಗ್ಬಿಟ್ರೆ OT ಮಾಡಿದ್ರೆ 30,000 40,000 ಸಿಗ್ತೈತೆ ಇಲ್ಲಿ. ಯಾಕಂದರೆ ಸ್ಕೂಲ್ಗಳಲ್ಲಿ ಸ್ವಲ್ಪ ಕಡಿಮೆ ಸ್ಯಾಲ್ರಿ ಆಗಿರೋದ್ರಿಂದ ಸೊ ನಮ್ಮಲ್ಲಿ ಸುಮಾರು 30-32 ಟೀಚರ್ಸು, ಸುಮಾರು 15 ವರ್ಷ, 18 ವರ್ಷ, 20 ವರ್ಷ ಸರ್. ಆ ಟೀಚರ್ಸು ಇಲ್ಲಿ ಕೆಲಸ ಮಾಡೋಕ್ಕೆ ನಾನು ಮತ್ತು ಪ್ರಿನ್ಸಿಪಾಲ್ ಇಬ್ಬರು ಕಾರಣಕರ್ತಾರೆ ಸರ್. ನಾವು ಅವ್ರಿಗೆ ಹೇಳ್ತೀನಿ ಸರ್, ನಾನು ಕೋಪ ಮಾಡ್ಕೊತೀನಿ, ಬೈತೀನಿ, ಸೊ ಎಲ್ಲ ಮಾಡ್ತೀನಿ. ಆದರೆ ಅವರು ಒಂದು ಅರ್ಧ ಗಂಟೆ 1 ಅವರ್ ಸರ್ ನಾನು ಆಮೇಲೆ ಅವ್ರನ್ನ ಕರೆದು ಮಾತಾಡ್ತೀನಿ, ಅವ್ರ ಯೋಗಕ್ಷೇಮ ಕಳಿಸ್ತೀನಿ, ಅವ್ರ ಕಷ್ಟ ಸುಖ ಕೇಳ್ತೀನಿ, ಅವ್ರಿಗೇನಾದರೂ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ ಸರ್. ಹಾಗಾಗಿ ಅದೆಲ್ಲ ಮಾಡೋದ್ರಿಂದ 15 ವರ್ಷ 20 ವರ್ಷ ನಾನು ಹೇಳಿಲ್ವಾ, ಈಗ ಪ್ರಿನ್ಸಿಪಾಲ್ 20 ವರ್ಷ ನಮ್ಮ ಶಾಲೆಯಲ್ಲೇ ಕೆಲಸ ಮಾಡಿದ್ದಾರೆ ಅಂದರೆ ಸೊ ನಾವು ಚೆನ್ನಾಗಿರೋದ್ರಿಂದ ಅವ್ರು 20 ವರ್ಷ ಇದ್ದಾರೆ ಸರ್. ನಾನೇ ಚೆನ್ನಾಗಿಲ್ಲ ಅಂತಂದರೆ ಅವ್ರು 20 ವರ್ಷ ಇರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಪೋಷಕರಿಗೆ ಹೇಳಕ್ಕೆ ಬಯಸ್ತೀನಿ ಸರ್. ಸರ್, ಈ ಭಾಗದ ಪೋಷಕರಿಗೆ ನಾನು ತುಂಬ ಅವರಿಗೆ ಒಂದು ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಸರ್. ಯಾಕಂದರೆ ಅಭಿನಂದನೆಗಳು ತಿಳಿಸ್ಬೇಕು ಸರ್. ಹೇಳ್ತೀವಲ್ಲ ಈಗ 12 ವರ್ಷ 100% ರಿಸಲ್ಟ್ ಬಂದೈತೆ ಅಂದರೆ ಅದ್ರಾಗ ಅವ್ರದ್ದು ಒಂದು ಪಾತ್ರ ಇದೆ ಸರ್. ನಾವು ಶನಿವಾರ ಇರ್ಬೋದು, ಭಾನುವಾರ ಇರ್ಬೋದು, ಯಾವುದೇ ದಿನಗಳಿರ್ಬೋದು, ಯುಗಾದಿ ಹಬ್ಬದಾಗ ನಾವು ಕ್ಲಾಸ್ ಮಾಡಿದ್ದೀವಿ ಸರ್. ಬೇರೆ ಗಣೇಶನ ಹಬ್ಬದ ಕ್ಲಾಸ್ಗಳು ಮಾಡಿದ್ದಾರೆ ಅಂದರೆ ಆ ಟೈಮಲ್ಲಿ ಆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಲ್ಲ ಕೆಲಸಗಳು ಆ ಪೋಷಕರು ಮಾಡ್ತಾರೆ ಸರ್. ಹಾಗಾಗಿ ಪೋಷಕರಿಗೆ ಒಂದು ಅಭಿನಂದನೆ ತಿಳಿಸ್ಬೇಕು. ಮತ್ತು ಅವರಿಂದ ಸರ್ ನಾನು ಇವತ್ತು 2006-2007 ಶಾಲೆ ಸ್ಟಾರ್ಟ್ ಮಾಡಿದೆ. ಇವತ್ತು ಈ ವರ್ಷಕ್ಕೆ ಈ ಸರಿಗೆ 20 ವರ್ಷ ಆಯಿತು. ಹಾಗಾಗಿ ಆ ಪೋಷಕರು ನನಗೆ ಉತ್ತೇಜನ ಕೊಡೋದ್ರಿಂದ ಯಾವುದು ಇವಾಗ 47 ಹಳ್ಳಿಗಳಿಂದ ಮಕ್ಕಳು ಬರ್ತಾರೆ ಸರ್. ಪ್ರತಿಯೊಬ್ಬರು ಎಲ್ಲರೂ ಒಂದು 5% 10% ಬಿಟ್ಬಿಟ್ರೆ 5-10% ಬಿಟ್ಬಿಟ್ರೆ ಇನ್ನು 99% ಎಲ್ಲ ಪೋಷಕರು ನಮಗೆ ಉತ್ತೇಜನ ಕೊಡ್ತಾರೆ ಮತ್ತು ಸಹಕಾರ ಕೊಡ್ತಿದ್ದಾರೆ. ಅವರಿಗೆ ಆ ಸಹಕಾರ ಕೊಡೋದ್ರಿಂದಲೇ ನಾವು ಒಳ್ಳೆ ರಿಸಲ್ಟ್ ಕೊಡ್ತಿದ್ದೀವಿ. ಇದು ಸದಾಕಾಲ ಹಂಗೆ ಮುಂದುವರಿಸ್ಕೊಂಡು ಹೋಗಲಿ. ಮತ್ತು ಶಿಕ್ಷಕರಿಗೂ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನು ಹೆಚ್ಚಿನ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಮತ್ತು ಎಲ್ಲ ಶಿಕ್ಷಕರು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. Good morning to all. I'm Wilson, physical education teacher of NPS, and I'm very happy here to stand in front of everybody because this is the first time I am here to make our school to win in sports. It is inter-zone level. We have won in volleyball and Kho-Kho. In volleyball, first prize, second prize and third prize. And in Kho-Kho it is first, second, third. In volleyball it is second and third. So first of all I thank Almighty God for all His blessing. Without His blessing we are nothing here to stand and to speak. So I thank Him. And then I would like to express my gratitude to our management sir, because without him nothing is impossible, because
whenever I go and ask anything for him, he says, yes sir, you can do sir. ಏನಾದ್ರು ಕೇಳಿದ್ರೇನೋ ಫಸ್ಟು ಮಾಡಿ ಸರ್ ನೋಡೋಣ. His full support was always, he supported in everything, even the equipments, even the financial to the students. If you need any food, any fruits, anything, he was there for us to support in everything. And then I would like to thank our principal ma'am, because without principal ma'am we can't do anything, because even sir say yes also, principal ma'am also say go ahead. She did every support, she guided us, she motivated us, so I express my thanks to her also. And then to all the class teachers, because without class teachers, without telling them it's coming, it's not good, but all the teachers supported us in everything, even they're giving classes to us also, they supported us. And the coordinator teachers also, whenever we ask help, just they helped us without saying no. And then I wanted to thank to the parents, because parents, when they encourage their students only, when they encourage their child only, we can also go and motivate, and we can also mold them, we can also train them. So in all the days, whenever we put message that this time is a timing for practice, they send everybody without fail. So I thank them. And then final thanks to the children, because the behaviors in the sports, the discipline is very important. Wherever we go, the discipline was very good. So I thank to all the people, and thank you people too.